ಚೇತನ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಐ ಆಮ್ ಗುಡ್. ತುಂಬಾ ಟಯರ್ಡ್ ಆಗಿದ್ದೀರಾ? ಇಂಟರ್ವ್ಯೂಸ್ ಅದು ಇದು. ಬೆಳಗ್ಗೆಯಿಂದ ಇಂಟರ್ವ್ಯೂಸ್ ಮಾಡಿ ಹೌದು. ಎಸ್. ನೀವು ಸಾಕಷ್ಟು ಸಲ ನಿಮ್ ತಂದೆಯವ್ರಿಗೆ ಪ್ರಶ್ನೆ ಕೇಳಿರ್ತೀರಾ. ಹ್ಮ್. ಈ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿತ್ತು, ಎಷ್ಟು ನರ್ವಸ್ ಆಗಿದ್ರಿ, ಏನಾದ್ರೂ ನರ್ವಸ್ನೆಸ್ ಇತ್ತಾ ಅಂತ. ಹ್ಮ್. ಸೊ ಇವಾಗ ನಿಮ್ ಸಿನಿಮಾ ರಿಲೀಸ್ ಆಗ್ತಿದೆ, ನಿಮ್ ನರ್ವಸ್ನೆಸ್ ಲೆವೆಲ್ ಎಷ್ಟಿದೆ? ಜಾಸ್ತಿ ಇದೆ ಸರ್. ಆಕ್ಚುಲಿ ಈ ಪ್ರಮೋಷನ್ಸ್ ಎಕ್ಸೈಟ್ಮೆಂಟ್ ಎಷ್ಟಿದೆಯೋ ಅಷ್ಟೇ ನರ್ವಸ್ನೆಸ್ ಇದೆ. ಯಾಕೆಂದ್ರೆ ಈಗ ಎಕ್ಸಾಮ್ ಬರ್ದಿದ್ದೀವಿ, ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀವಿ. ಸೊ ಭಯ ಆಗ್ತಾ ಇದೆ, ಜನ ಏನ್ ಹೇಳ್ತಾರೆ ಏನು ಅಂತ. ಎಸ್. ದುನಿಯಾ ವಿಜಯ್ ಸರ್ದು ಒಂದು ಜರ್ನಿ ನೋಡಿದ್ದಾರೆ ಇಡೀ ಕರ್ನಾಟಕ ಜನತೆ. ಫ್ರಮ್ ನಥಿಂಗ್ ಟು ಎವ್ರಿಥಿಂಗ್ ಅವರು ಈಚ್ ಅಂಡ್ ಎವ್ರಿ ಸ್ಟೆಪ್ ಅಲ್ಲಿ ಅವ್ರು ಅಚೀವ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರ ಮಗಳಾಗಿ ನೀವು ಮೊದಲ ಸಿನಿಮಾ ಮಾಡ್ತಿರ್ಬೇಕಾದ್ರೆ ನಿಮ್ಮಲ್ಲೂ ಕೂಡ ಆ ಥರದ ಜವಾಬ್ದಾರಿ ಇರುತ್ತೆ. ದುನಿಯಾ ವಿಜಯ್ ಅವ್ರ ಮಗಳು ಸಿನಿಮಾ ಮಾಡ್ತಿದ್ದಾರೆ, ಅವರು ಈ ಸಿನಿಮಾದಲ್ಲಿ ಪಾತ್ರ ಮಾಡ್ತಿದ್ದಾರೆ ಅಂದಾಗ ಸೊ ನೀವು ಇದು ಕಾನ್ಶಿಯಸ್ ಡಿಸಿಷನ್ ಏನಾ ನಿಮ್ದು? ಅಂದ್ರೆ ಇಲ್ಲ ನಾನು ಈ ಕ್ಯಾರೆಕ್ಟರ್ ಒಂದು ನಿಮ್ಮ ಸಿನಿಮಾದಲ್ಲಿ ಅಥವಾ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ನಿಮ್ ಡಿಸಿಷನ್ ಆಗಿತ್ತಾ ಅಥವಾ ವಿಜಯ್ ಸರ್ ಹೇಳಿದ್ದ? ಅಂದ್ರೆ ನಾವ್ ಯಾವಾಗ್ಲೂ ಟೈಮ್ ಅನ್ನೋದನ್ನ ನಂಬ್ತೀವಿ ಸರ್. ಏನಾಯ್ತು ಅಂತಂದ್ರೆ ನಾನ್ ಮಾಡ್ಬೇಕು ಅಂತಾನೂ ಇರ್ಲಿಲ್ಲ, ಅವ್ರು ಮಾಡಿಸ್ಬೇಕು ಅಂತಾನೂ ಇರ್ಲಿಲ್ಲ. ಲ್ಯಾಂಡ್ ಲಾರ್ಡ್ ಅನ್ನೋ ಒಂದು ಈ ಕತೆ ನಡೀತಿತ್ತು. ಆ ಟೈಮಲ್ಲಿ ಮಗಳ ಪಾತ್ರ ಬಂತು, ರಾಚಯ್ಯನವರ ಮಗಳ ಪಾತ್ರ. ಅಲ್ಲಿಗೆ ಡೈರೆಕ್ಟರ್ ಸರಿಗೊಂದು ಥಾಟ್ ಬಂದು ನನ್ನ ಅಪ್ರೋಚ್ ಮಾಡೋ ತರ ಮಾಡಿದ್ದು, ಅಂದ್ರೆ ನನ್ನ ಕೇಳಿದ್ದು. ಸೊ ಹಂಗಾಗಿ ಇದೆಲ್ಲ ತಾನಾಗ್ತಾನೆ ಆಗಿದ್ದು, ನಾವ್ ಯಾವ್ದು ಪ್ಲಾನ್ ಮಾಡಿ ಮಾಡ್ಲಿಲ್ಲ. ಸೊ ಅದಾಯ್ತು, ಇಂಥ ಒಂದು ಬ್ಯೂಟಿಫುಲ್ ಕತೆ ನನಗ್ ಸಿಕ್ತು. ಸೊ ಖುಷಿ ಇದೆ. ಬಟ್ ಜನರಲ್ ಆಗಿ ಎಲ್ರಿಗೂ ಇರುತ್ತಲ್ವಾ, ಒಬ್ಬ ಎಸ್ಪೆಷಲಿ ಒಬ್ಬ ಸ್ಟಾರ್ ಅವ್ರ ಮಗಳಾಗಿರೋದ್ರಿಂದ ಒಂದು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಒಂದು 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 ದೊಡ್ಡ ಪ್ರಾಜೆಕ್ಟ್ ಅನ್ನೋದಕ್ಕಿಂತ ಪ್ಯೂರ್ ಲೀಡ್ ನಾನ್ ಮಾತ್ರ ಇರ್ಬೇಕು ಸಿನಿಮಾದಲ್ಲಿ, ಹೀರೋಯಿನ್ ಆಗೇ ಮಾಡ್ಬೇಕು, ಈ ತರದ ಪಾತ್ರನೇ ಮಾಡ್ಬೇಕು ಅನ್ನೋದಿರುತ್ತಲ್ವಾ. ಸೊ ಅದನ್ನೆಲ್ಲ ಬಿಟ್ಟು ಈ ತರದ ಒಂದು ಕ್ಯಾರೆಕ್ಟರ್ ಆಗಿ ಮಾಡ್ಬೇಕು, ಸಿನಿಮಾದಲ್ಲಿ ಒಂದು ಪಾತ್ರ ಮಾಡ್ಬೇಕು ಅನ್ಸಿದ್ ಯಾಕೆ ಅಂತ? ನೀವ್ ಹೇಳಿದ್ ತುಂಬಾ ರೈಟು. ಯಾಕೆ ಅದು ಪ್ರತಿಯೊಬ್ರಿಗೂ ಇರುತ್ತೆ. ಬಟ್ ನಾನ್ ನಟಿಯಾಗಿ ಕಂಪ್ಲೀಟ್ ಅಂತ ಅನ್ಸುತ್ತೆ. ಅಂದ್ರೆ ಕಂಪ್ಲೀಟ್ ಅನ್ನೋದಕ್ಕಿಂತ ನಾನೇನೋ ಮಾಡ್ಬಿಟ್ಟಿದೀನಿ ಅಂತ ಅಲ್ಲ, ಮೇ ಬಿ ನನ್ನ ಲಾಂಚ್ಗೆ ಒಂದು ಪರ್ಫೆಕ್ಟ್ ಪ್ಲಾಟ್ಫಾರ್ಮ್ ಸಿಕ್ತು ಅಂತ ಅನ್ನಿಸ್ತು. ನಾನ್ ಸೋಲೋ ಆಗಿ ಬಂದಿದ್ರು ಮೇ ಬಿ ನನಗೆಲ್ಲ ಇಷ್ಟು ಖುಷಿ, ಇಷ್ಟು ಓಪನಿಂಗ್, ಒಂದು ಸಮಾಧಾನ ಇರ್ತಿರ್ಲಿಲ್ವೇನೋ ಅಂತ ಅನ್ಸುತ್ತೆ. ಅಷ್ಟು ಖುಷಿ, ಅಷ್ಟು ಎಕ್ಸೈಟ್ಮೆಂಟ್ ಈ ಸಿನಿಮಾದ ಈ ಪಾತ್ರದಲ್ಲಿದೆ. ಸೊ ಹಂಗಾಗಿ ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನ ಮಿಸ್ ಮಾಡ್ಕೊಂತಿರ್ಲಿಲ್ಲ ಅಂತ ಅನ್ಸುತ್ತೆ. ರಾಚಯ್ಯನ ಮಗಳು ಭಾಗ್ಯ. ಓಕೆ. ದುನಿಯಾ ವಿಜಯ್ ಸರ್ ಅವರ ಮಗಳು ರಿತನ್ಯ. ಈ ಎರಡೂ ಪೇರ್ನ ಡಿಫ್ರೆಂಟ್ ಆಗಿ ನೋಡಿದ್ರೆ, ಒಂದು ರಾಚಯ್ಯ ಮತ್ತು ಭಾಗ್ಯ ಮತ್ತು ನೀವು ಮತ್ತೆ ಸರ್, ಎರಡು ಬೇರೆ ಬೇರೆ ಇದ್ರಲ್ಲಿ ನೋಡಿದ್ರೆ ಯಾರು ಜಾಸ್ತಿ ತುಂಬಾ ಜೋವಿಯಲ್ ಆಗಿರೋದು? ಯಾವ ಪೇರ್ ಜಾಸ್ತಿ ಜೋವಿಯಲ್ ಆಗಿರುತ್ತೆ? ರಿತನ್ಯ ಅಂಡ್ ವಿಜಯ್ ಕುಮಾರ್. ನಾವ್ ರಿಯಲ್ ಲೈಫ್ ಅಲ್ಲೇ ಜಾಸ್ತಿ ಜೋವಿಯಲ್. ಅಲ್ಲಿ ಸಿನಿಮಾದಲ್ಲಿ ಇಷ್ಟೇ ಅಲ್ಲ, ಅಂದ್ರೆ ಇಷ್ಟೇ ಅಂತಿರುತ್ತೆ ಬಿಹೇವ್ ಮಾಡೋದಕ್ಕೆ. ಸೊ ಹಂಗಾಗಿ ನಾವೇ ರಿಯಲ್ ಲೈಫ್ ಅಪ್ಪ ಮಗಳೇ ಜೋವಿಯಲ್ ಜಾಸ್ತಿ. ಎಸ್. ಶೂಟ್ ಅಲ್ಲಿ ನೀವು ಒಂದು ಕ್ಯಾರವಾನ್ ಅಲ್ಲಿ ಒಂದು ಫೋಟೋ ಹಾಕಿದ್ರಿ, ನೀವು ಸರ್ ಒಂದು ಫೋಟೋ ತಗೊಂಡಿದ್ರಿ. ಐ ಥಿಂಕ್ ಅದು ನಿಮ್ಮ ಫಸ್ಟ್ ಡೇ ಆಫ್ ಶೂಟ್. ಥ್ಯಾಂಕ್ಸ್ ಫಾರ್ ನೋಟಿಸಿಂಗ್. ನನ್ನ ಫಸ್ಟ್ ಡೇ ಆಫ್ ಶೂಟು ನಾವು ಕೂತು ಜೊತೆನಲ್ಲಿ ಮೇಕಪ್ ಹಾಕೊಂಡಿದ್ದ ದಿನ ಅದು ಒಂದೇ ಟೈಮಲ್ಲಿ. ಸೊ ಹಂಗಾಗಿ ವೆರಿ ಸ್ಪೆಷಲ್, ವೆರಿ ಮೆಮೊರೇಬಲ್. ಅದು ಫಸ್ಟ್ ಡೇ ಆಫ್ ಶೂಟಿನ ಒಂದು ಮೆಮೊರಿ. ಹೇಗಿತ್ತು ಫಸ್ಟ್ ಡೇ ಆಫ್ ಮೆಮೊರಿ? ಅಂದ್ರೆ ವಿತ್ ಸರ್ ಸೀನ್ ಇತ್ತ? ಅದು ಇತ್ತು, ಫಸ್ಟ್ ಡೇ ಇತ್ತು. ಅಂದ್ರೆ ಫಸ್ಟ್ ಶಾಟ್ ಅವ್ರದ್ದಿರ್ಲಿಲ್ಲ, ಬಟ್ ಅಪ್ಪನ ಜೊತೆ ಫಸ್ಟ್ ಡೇನೇ ಇತ್ತು. ತುಂಬಾ ಚೆನ್ನಾಗಿತ್ತು. ಒಂಥರ ಇದೆಲ್ಲ ಡ್ರೀಮ್ ಕಮ್ ಟ್ರೂ ಅಲ್ವಾ, ಮಾಡ್ತಾ ಇದೀವಲ್ವಾ ಅಂತಾನೆ ಅನಿಸ್ತು. ಅಲ್ಲಿ ನರ್ವಸ್ನೆಸ್ ಏನಾದ್ರು? ಖಂಡಿತ. ಸ್ವಲ್ಪ ಫಸ್ಟ್ ಡೇ ಒಂದಿನ ಅಡ್ಜಸ್ಟ್ ಆಗಕ್ ಬೇಕಿತ್ತು ಟೈಮ್, ಆಮೇಲೆ ಸರಿ ಹೋದೆ. ಓಕೆ. ನೀವು ತುಂಬಾ ಜೋಬೆಲ್ ಆಗಿ ಇರ್ತೀರ ಸರ್ ತರ. ಸೆಟಲ್ ಡಿಸಿಪ್ಲಿನ್, ಬಟ್ ಅದರ್ವೈಸ್ ಎಸ್. ಸಾಂಗ್ ರಿಲೀಸ್ ಆಗಿದೆ, ತುಂಬಾ ಅದ್ಭುತವಾದಂತ ಪ್ರತಿಕ್ರಿಯೆ ಬಂದಿದೆ, ರೊಮ್ಯಾಂಟಿಕ್ ಸಾಂಗ್. ಸರ್ ಏನಾದ್ರು ಶೂಟ್ ಅಲ್ಲಿ ಇರ್ಬೇಕಾದ್ರೆ ಈ ತರದ ರೊಮ್ಯಾಂಟಿಕ್ ಸೀನ್ಗಳು ಬಂದ್ರೆ ಅಥವಾ ತುಂಬಾ ಚೇಷ್ಟೆ ಮಾಡೋ ತರದ ಸೀನ್ಗಳಿತ್ತು ಅಂದ್ರೆ ಹೆಂಗ್ ಮಾಡ್ತಿದ್ರಿ? ಏನು ನೀವು ನೋ ನರ್ವಸ್ನೆಸ್, ನಥಿಂಗ್? ಅವ್ರಿದ್ರೇನಾ? ಇಲ್ಲ, ನಂದು ಫಸ್ಟ್ ಡೇ ಫಸ್ಟ್ ಶಾಟ್ ನಂದು ಶಿಶಿರ್ ಅವ್ರದ್ದು ಒಂದು ಕ್ಯೂಟ್ ಒಂದು ಸೀನ್ ಇತ್ತು. ನೀವ್ ನನ್ನ ಅಪ್ಪನ ಮುಂದೆನೆ ಮಾಡ್ಬೇಕಾ ಇದನ್ನ ಅಂತ ನಾನ್ ಸ್ವಲ್ಪ ಇದ್ ಮಾಡ್ತಿದ್ದೆ. ಆಮೇಲೆ ಅವರು ಮಾನಿಟರ್ ಅಲ್ಲಿ ನೋಡ್ತಾ ಇದ್ರು. ಆಮೇಲೆ ನನ್ ಜಡೆ ಸರ್ಗೆ, ಸರ್ ಫಸ್ಟ್ ಡೇ ಫಸ್ಟ್ ಶಾಟ್ ಇದೇ ಇಡ್ಬೇಕಾ, ನೀವು ಬೇರೆ ಏನಾದ್ರು ಮಾಡಿಸ್ಬೋದಲ್ಲ, ನಂಗೆ ವಾರ್ಮ್ ಅಪ್ ತರ ಆಗ್ಬೇಕು ಸರ್, ಮಾಡ್ತೀರಾ ಅಂತ ಅವರೆಲ್ಲ ಪುಷ್ ಮಾಡಿ ಮಾಡಿಸಿದ್ರು. ಅಂಡ್ ಅಪ್ಪನೂ ಅಷ್ಟೇ, ನನ್ಗಾಗ್ಲಿ ಶಿಶಿರ್ ಅವ್ರಿಗಾಗ್ಲಿ ತುಂಬಾ ಕಂಫರ್ಟಬಲ್ ಮಾಡಿಸಿ ಆರಾಮಾಗಿ ಮಾಡಿ, ನೀವಿಬ್ರು ಆ ಪಾತ್ರಗಳ ತರ ಬಿಹೇವ್ ಮಾಡಿ, ನೀನು ಅವಳ ಭಾಗ್ಯ, ನೀನು ದೇವಿ, ಹಂಗೆ ಇರಿ, ಅದ್ ಬಿಟ್ಟು ನೀನು ನಾಚಿಕೆ ಪಟ್ಕೋಬೇಡಿ. ಬಿಕಾಸ್ ಅವರಲ್ಲಿ
ಡೈರೆಕ್ಟರ್ ಸರ್ ಅವ್ರು ಆಲ್ರೆಡಿ ಅವ್ರು ಹೌದು, ಅಲ್ಲೊಬ್ರು yes, ಡೈರೆಕ್ಟರ್ ಇರೋದ್ರಿಂದ Yes. ಆರ್ಟಿಸ್ಟ್ಗಳನ್ನ ಅಷ್ಟು ಕಂಫರ್ಟಬಲ್ ಮಾಡಿಸ್ತಾರೆ ಅವರು. ಸೆಟ್ಟಲ್ಲಿ ನಾನಾಗ್ಲಿ ಶಿಶಿರಾಗ್ಲಿ ಇನ್ನೊಬ್ರಾಗ್ಲಿ ನಾವೆಲ್ಲ ಆರ್ಟಿಸ್ಟ್ ಅಷ್ಟೇ, ಮಗಳಲ್ಲ ಹೌದು. ಆಕ್ಟ್ ಮಾಡ್ಬೇಕಾದ್ರೆ. ಸೊ Yes. ಹಂಗಾಗಿ So nice. ಭಾಗ್ಯ ಅನ್ನುವಂತಹ ಪಾತ್ರ ರಿತನ್ಯ ಅವರಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ, ಅಂದ್ರೆ ಅಲ್ಲಿ ಆ ಪಾತ್ರದಲ್ಲಿ ನಿಮ್ಮಲ್ಲಿರುವಂತಹ ಸಿಮಿಲಾರಿಟೀಸ್ ಏನು, ಅಪೋಸಿಟ್ ಪೋಲ್ಸ್ ಅನ್ನು ಇದ್ರೆ ಯಾವ ತರದ್ದು ಸಿಮಿಲಾರಿಟೀಸ್ ಏನು ಫಸ್ಟ್? ಭಾಗ್ಯ ಅನ್ನೋ ಒಂದು ಹುಡುಗಿ, ಅವಳು ತುಂಬಾ ಸ್ಟ್ರಾಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ನೋಡಿದ್ಮೇಲೆ ನೀವೆಲ್ಲರೂ ಅದನ್ನೇ ಹೇಳ್ತೀರಾ ಅಂತ ಅನ್ಕೋತೀನಿ. ನಾನು ಸ್ಟ್ರಾಂಗ್ ರಿಯಲ್ ಲೈಫಲ್ಲಿ, ಬಟ್ ಅವಳಷ್ಟಿಲ್ಲ. ಅವಳಷ್ಟಾಗಕ್ಕೆ ಬಯಸ್ತೀನಿ ನಾನು. Okay. ಬಿಕಾಸ್ ಆ ಭಾಗ್ಯ ಅನ್ನೋ ಪಾತ್ರ ಅವಳೊಂದು ಬ್ರೇವ್ ಗರ್ಲ್. ಆ ಟೈಮ್ನಲ್ಲಿ ಆ ದಿನಗಳಲ್ಲಿ ಓದಿ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ತಗೊಂಡಿರುವಂತಹ ಒಂದು ವಿಷನ್, ಅಂದ್ರೆ ತುಂಬಾ ಕನಸುಗಳು ಇಟ್ಕೊಂಡಿರುವಂತಹ ಒಂದು ಹುಡುಗಿ ಅವಳು. ಸೊ ಹಂಗಾಗಿ ನಂದೇ ಆದಂತಹ ಇದ್ರಲ್ಲಿ ನಂದೇ ಕನಸುಗಳಿದೆ. ಸೊ ಹೆಚ್ಚು ಕಡಿಮೆ ಮ್ಯಾಚ್ ಆಗತ್ತೆ ನನ್ನ ಮತ್ತೆ ಅವಳ ಒಂದು ಪಾತ್ರ. ಇಲ್ಲ, ಇದು ಯಾವ್ದಾದ್ರು ಒಂದು ಕ್ವಾಲಿಟಿ ಮ್ಯಾಚ್ ಆಗೋದೇ ಇಲ್ಲ ಭಾಗ್ಯಗೂ ನನ್ಗೂ ಅನ್ನೋದಾದ್ರೆ? ತುಂಬಾ ಇದೆ, ಓಕೆ. ತುಂಬಾ ಇದೆ. ಯಾವ್ದಾದ್ರು ಒಂದ್ ಹೇಳೋದಾದ್ರೆ ಮೇಜರ್? ಆತರ ಹೇಳೋದ್ ನನ್ಗೆ ಸಡನ್ ಆಗಿ ತುಂಬಾ ಇದೆ. ಮ್ಯಾಮ್, ಲ್ಯಾಂಡ್ ಲಾರ್ಡ್ ಫುಲ್ ಓವರ್ ಆಲ್ ಆಗಿ ಸಿನಿಮಾ ನೋಡಿದಿರಾ ನೀವು? ಇಲ್ಲ, ಓವರ್ ಫುಲ್ ಫಿಲ್ಮ್ ನೋಡಿಲ್ಲ. ನನ್ನ ಡಬ್ಬಿಂಗ್ ಅಲ್ಲಿ ನಂದೆಷ್ಟಿದೆ ಅದ್ ಮಾತ್ರ ನೋಡಿದೀನಿ. ಓಕೆ, ಅಷ್ಟು ಪೋರ್ಷನ್ ಮಾತ್ರ ನೋಡಿದೀನಿ. ಓಕೆ, ವಿಜಯ್ ಸರ್ ನ ಈ ಲುಕ್ ಅಲ್ಲಿ ನೋಡಿದಾಗ ಹೆಂಗ್ ಅನ್ಸ್ತು? ಬಿಕಾಸ್ ವಿಜಯ್ ಸರ್ ಇವಾಗ್ಲೂ ಅವ್ರು 25-30 ಇಯರ್ಸ್ ಹಂಗೆ ಕಾಣ್ತಾರೆ ಅವ್ರು ನಮ್ಗೆ. ಬಟ್ ಫಸ್ಟ್ ಟೈಮ್ ವಿಜಯ್ ಸರ್ ನ ಈ ತರದ್ ಓಲ್ಡ್ ಗೆಟಪ್, ಒಂದು ರೆಟ್ರೋ ತರ ಒಂದು ಓಲ್ಡ್ ಗೆಟಪ್, ರಗಡ್ ಲುಕ್ ಅಲ್ಲಿ ನೋಡಿದ್ದು. ನಿಮ್ಗೆ ಹೆಂಗ್ ಅನ್ಸ್ತು ಈ ಗೆಟಪ್ ನೋಡಿದಾಗ? ಖುಷಿ ಆಗತ್ತೆ ಸರ್. ಎಕ್ಸ್ಕ್ಯೂಸ್ ಮಿ. ಅವರು ಪಾತ್ರದಿಂದ ಪಾತ್ರಕ್ಕೆ ಬದಲಾಗೋದಾಗಿರ್ಬೋದು, ಅಥವಾ ಅವ್ರು ಚೇಂಜ್ ಓವರ್ ತಗೊಂತಾರಲ್ಲ, ಅದನ್ನ ನೋಡಿದ್ರೆ ಖುಷಿ ಆಗತ್ತೆ. ಅಂಡ್ ಅಲ್ಲಿ ಅಪ್ಪನ್ ನೋಡ್ದಂಗ ಅನ್ಸಲ್ಲ, ಆ ಕ್ಯಾರೆಕ್ಟರ್ನೇ ನೋಡ್ದಂಗ ಅನ್ಸುತ್ತೆ. ಒಂದು ಹಳ್ಳಿಲಿರೋ ಒಂದು ರೈತನ ಹಂಗೆ ಮಾಡ್ತಿದಾರೇನೋ ಅಂತ ಅನ್ಸುತ್ತೆ. ಯಾರೇ ನೋಡಿ ಸಿನಿಮಾ ನೋಡಿ ಆಚೆ ಬಂದ್ರು ಇದನ್ನೇ ಹೇಳ್ತಾರೆ ಅಂತ ಅನ್ಕೋತೀನಿ ನಾನು. ಈ ಸಿನಿಮಾ 80s-90s ಬ್ಯಾಕ್ ಡ್ರಾಪ್ ನಡೆಯುವಂತಹ ಕತೆ. ಸೊ ನಿಮ್ಮ ಮಾತಿನ ಶೈಲಿ ಅಥವಾ ಮಾಡ್ಯುಲೇಷನ್ ಅದ್ ಯಾವ ತರ ಇರುತ್ತೆ? ಏನಾದ್ರು ಪರ್ಟಿಕ್ಯುಲರ್ ಈ ತರದ್ ಈ ಪ್ರಾಂತ್ಯದ್ದು ಏನಾದ್ರು? ಹೌದು, ನಮ್ಮ ಕೋಲಾರ ಆನೇಕಲ್ ಪ್ರಾಂತ್ಯದ ಒಂದು ಸ್ಲ್ಯಾಂಗ್ ನ ಹಿಡಿದಿದ್ದಾರೆ. ಅಂಡ್ ತುಂಬಾ ಇಲ್ಲ, ತುಂಬಾ ಈಸಿ ಆಕ್ಚುಲಿ. ಯಾಕೆ ಅಂದ್ರೆ ನಮ್ದು ಆನೇಕಲ್. ಸೊ ನಾನು ಚಿಕ್ಕಂದ್ರಿಂದ ಅಜ್ಜಿ ತಾತನ ಮನೆ ಹಿಂಗೆಲ್ಲ ಬೆಳಿತಾ ಮಾತಾಡ್ತಾ ಮನೇಲೂ ಕೆಲವೊಮ್ಮೆ ಮಾತಾಡ್ತಾರೆ ಆ ಭಾಷೆ. ಸೊ ಹಂಗಾಗಿ ನನ್ಗೆ ಅದು ತುಂಬಾ ಈಸಿ ಅನ್ನಿಸ್ತು. ಕೆಲವೊಂದು ಕಷ್ಟ ಅನ್ಸುತ್ತೆ, ಇಲ್ಲ ಅಂತಿಲ್ಲ, ಬಟ್ ನನಗೆ ಆ ಭಾಷೆ ಒಂದು ಪರಿಚಯ ಇದ್ದಿದ್ರಿಂದ ನಂಗೆ ತುಂಬಾ ಈಸಿ ಅನಿಸ್ತು. ಓವರ್ ಆಲ್ ಆಗಿ ಸಿನಿಮಾನ ನೀವು ಈಗ ನೋಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಆಫ್ಟರ್ ಲಾಕ್ ಡೌನ್ ಸಿನಿಮಾಗಳನ್ನ ರಿಸೀವ್ ಮಾಡ್ಕೊಳ್ಳುವಂತ ವಿಧಾನ ಬದಲಾಗಿದೆ. ಸೊ ಯಾವ್ದಾದ್ರು ಪರ್ಟಿಕ್ಯುಲರ್ ಒಂದು ಪಾಯಿಂಟ್, ತುಂಬಾ ಸ್ಪೆಷಲ್ ಪಾಯಿಂಟ್ ಇದ್ರೆ ಮಾತ್ರ ಆಡಿಯನ್ಸ್ಗೆ ಅದು ಇಷ್ಟ ಆಗೋದು. ಸೊ ಆ ತರದ್ದು ಸ್ಪೆಷಲ್ ಪಾಯಿಂಟ್ ಲ್ಯಾಂಡ್ ಲಾರ್ಡ್ ಅಲ್ಲಿ ಏನಿದೆ ಅನ್ಸುತ್ತೆ ನಿಮ್ ಪ್ರಕಾರ? ನಿಮ್ಮ ಕ್ವೆಶ್ಚನ್ ನಾನು ಆಕ್ಚುಲಿ ತುಂಬಾ ಸತಿ ಯೋಚನೆ ಮಾಡ್ತೀನಿ. ಆ ಜಡ್ಜ್ಮೆಂಟ್ ನನ್ಗೂ ಇಲ್ಲ. ನಾನು ಯೋಚನೆ ಏನ್ ಇರಬಹುದು ಜನನ ಅಟ್ರಾಕ್ಟ್ ಮಾಡ್ತಿರೋದು ಸಿನಿಮಾಗೆ ಅಂತ. ಬಿಕಾಸ್ ಒಂದೊಂದ್ಸತಿ ನಮ್ಗೆ ಇಷ್ಟ ಆಗಿರೋದಿಲ್ಲ, ಬಟ್ ಅದು ಬೇರೆಯವ್ರಿಗೆ ಇಷ್ಟ ಆಗಿ ಸೂಪರ್ ಹಿಟ್ ಆಗಿರುತ್ತೆ. ಸೊ ಆ ಒಂದು ಇದನ್ನ ನಾನು ಇನ್ನ ಕಲಿತಾ ತಿಳ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡೋಣ. ಲ್ಯಾಂಡ್ ಲಾರ್ಡ್ ಅಲ್ಲಿ ಹೇಳಲೇಬೇಕು ಅಂತಂದ್ರೆ ನಮ್ಮ ನೆಲದ ಮಣ್ಣಿನ ಕತೆ ಆಗಿರೋದ್ರಿಂದ ಮೇ ಬಿ ಅದು ತುಂಬಾ ಬೇಗ ರೀಚ್ ಆಗತ್ತೆ ಜನಕ್ಕೆ ಅಂತ ಅನ್ಕೋತೀನಿ. ಇನ್ನು ರಾಜ್ಬಿ ಶೆಟ್ಟಿ ಅವರು ಇದ್ದಾರೆ, ಅವರು ಸಿನಿಮಾಗೆ ಬಂದಿರೋದು ಮತ್ತಷ್ಟು ಆಗ್ಲೇ ಆನೆ ಬಲ ಇದ್ರೆ ಮತ್ತೊಂದು ಆನೆ ಬಲ ಬಂದಷ್ಟು ಆಗಿತ್ತು. ವಿಜಯ್ ಸರ್ ಜೊತೆ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಅವ್ರ ಜೊತೆ ಸೀನ್ಗಳು ಏನಾದ್ರು ಇತ್ತ ಏನಾದ್ರು ಸ್ವಲ್ಪ ಬಿಟ್ಕೊಡ್ಬೋದಾ? ಎಲ್ಲ ಇತ್ತು, ಬಟ್ ರಾಜ್ಬಿ ಶೆಟ್ಟಿ ಸರ್ ಹೇಳ್ಬೇಕು ಅಂತಂದ್ರೆ ಅವ್ರು ವಿಲನ್ ಆಗಿ ನಾನು ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ. ಅಂದ್ರೆ ಸ್ಪೆಷಲಿ ಇದ್ರಲ್ಲಿ ಅವರು ತುಂಬಾ ಫ್ರೆಶ್ ಅವ್ರ ಕ್ಯಾರೆಕ್ಟರ್. ನಾವು ಹಿಂದೆ ನೋಡ್ಕೊಂಡ್ ಬಂದಿರೋರು ಎಲ್ಲ ಸಿನಿಮಾಗಳು ನೋಡ್ಕೊಂಡ್ ಬಂದಿರೋದ್ ನೋಡಿದ್ರೆ ಫ್ರೆಶ್ ಅನಿಸ್ತಾರೆ. ಅಂಡ್ ಅಪ್ಪ ಮತ್ತೆ ಅವ್ರ ಕೊಲಾಬ್ರೇಷನ್ ಕಾಂಬಿನೇಷನ್ ರಿಯಲಿ ಫ್ರೆಶ್. ಅಂಡ್ ಯಾವಾಗ್ಲೂ ನಮ್ಗೆ ವಿಲನ್ಸ್ ಅಂದ್ರೆ ಹಂಗೆ ಇರ್ಬೇಕು, ಹಿಂಗೆ ಬಿಲ್ಟ್ ಆಗಿರ್ಬೇಕು ಅಂತೆಲ್ಲ ಇರ್ತಾರೆ. ಆತರ ಇಲ್ಲ. ಇದನ್ನ ಬ್ರೇಕ್ ಮಾಡಿದ್ದಾರೆ ಇದ್ರಲ್ಲಿ. ತುಂಬಾ ಖುಷಿ ಅನ್ಸುತ್ತೆ ಅದ್ ನೋಡಕ್ಕೆ. ಅಂಡ್ ಸರ್ ಸ್ವೀಟೆಸ್ಟ್ ಅಂಡ್ ವೆರಿ ಗುಡ್ ಜೆಂಟಲ್ಮನ್. ಅವ್ರಿದ್ರೆ ಒಂದು ಪಾಸಿಟಿವಿಟಿ ಸೆಟ್ ಅಲ್ಲಿ. ಅವ್ರ ಜೊತೆ ಕೆಲಸ ಮಾಡಕ್ಕೆ ತುಂಬಾ ಖುಷಿ ಆಗತ್ತೆ. ಎಲ್ಲೂ ಅವರು ಸೀನಿಯರ್ ಆಕ್ಟರ್ ಅಂತ ಆಗ್ಲಿ ಅಥವಾ ನಾವು ಹೊಸಬ್ರು ಅಂತ ಆಗ್ಲಿ ಆ ಥರದೆಲ್ಲ ಏನೂ ಇಲ್ಲ. ತುಂಬಾ ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ ಸರ್. ನಿಮ್ಮನ್ನ ಸಿನಿಮಾ ಇಂಡಸ್ಟ್ರಿಗೆ ತರೋದಿಕ್ಕೂ ಮುಂಚೆ ವಿಜಯ್ ಸರ್ ನಿಮಗೆ ಕೊಟ್ಟಂತ ಟಿಪ್ಸ್ ಏನಾದ್ರು ಇತ್ತ, ಅಥವಾ ಏನಾದ್ರು ಮಾತುಗಳು ಕಿವಿ ಮಾತು ಹೇಳಿದ್ರ? ಬಿಕಾಸ್ ಅವರೆಲ್ಲ ನೋಡಿರ್ತಾರೆ ಸಿನಿಮಾ ಇಂಡಸ್ಟ್ರಿನ, ಎಷ್ಟು ಏಳು ಬೀಳುಗಳೆಲ್ಲ ನೋಡ್ಕೊಂಡ್ ಬಂದಿರ್ತಾರೆ. ನಿಮಗೆ ಕೊಟ್ಟಂತ ಕಿವಿ ಮಾತುಗಳೇನು?
ಸಾಕಷ್ಟಿದಾವೆ ಸರ್. Okay. ಒಂದು ಅಂತ ಇಲ್ಲ. ಬಿಕಾಸ್ ಕೆಲಸ ಅಂತ ಬಂದಾಗ ಐ ಥಿಂಕ್ ತುಂಬಾ ಡೆಡಿಕೇಟೆಡ್ ಆಗಿರೋದು ಅಥವಾ ಕಾನ್ಸಂಟ್ರೇಟ್ ಮಾಡಿ ಮಾಡೋದನ್ನೇ ತುಂಬಾ ಹೇಳ್ಕೊಡ್ತಾರೆ ಅವ್ರು ಯಾವಾಗ್ಲೂ. ಎಸ್ ಓಕೆ. ಫೈನಲ್ ಈ ಕ್ವಶನ್, ವಿಜಯ್ ಸರ್ ಅವರ ನಿಮ್ಮ ಟಾಪ್ 3 ಸಿನಿಮಾಗಳು ಯಾವ್ದು? ಆಲ್ ಟೈಮ್ ಫೇವರೇಟ್. ಟಾಪ್ 3 ಹೇಳ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. 10 ಹೇಳಿ. ಆಯ್ತು. ಆ, ದುನಿಯಾ, ಜಂಗ್ಲಿ, Okay. ಭೀಮಾ, ಸಲಗ, ಭೀಮಾ ತೀರದಲ್ಲಿ, ಹ್ಮ್. ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್. ಯಾ ತುಂಬಾ ಇದೆ. So, ತುಂಬಾ ಹೋಗ್ತಾ ಇದೆ, ಲಿಸ್ಟ್ ಹೋಗ್ತಾ ಇದೆ. ಎಸ್, ನಿಮ್ ಸಿಸ್ಟರ್ ಅವರು ಕೂಡ ಸಿನಿಮಾ ಮಾಡ್ತಿದ್ದಾರೆ. ಹ್ಮ್. ಸೊ ಮಾತಾಡ್ತಿರ್ತಾರೆ ಸಿನಿಮಾ ಬಗ್ಗೆ ಡಿಸ್ಕಷನ್ಸ್. ಮಾತಾಡ್ತಾ ಇರ್ತೀವಿ, ಯಾವಾಗ್ಲೂ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅವ್ರ ಸಿನಿಮಾ ಎಲ್ಲಿವರೆಗೆ? ಅವ್ರ ಸೆಟ್ಗೂ ಹೋಗ್ತಾ ಇರ್ತೀನಲ್ಲ, ಸೊ ಅಲ್ಲಿ ಹೆಂಗೆ ಮಾಡ್ತಾರೆ ಅಂತ ಅವಳ ಒಂದಷ್ಟು ಇದು ಎಲ್ಲ ಮಾತಾಡಿ ತಿಳ್ಕೊತಾ ಇರ್ತೀನಿ ಯಾವಾಗ್ಲೂ. ಯಾವಾಗಾದ್ರೂ ಈ ತರ ಇದಿರುತ್ತಾ, ನಾನು ಈ ಸಿನಿಮಾ ಮಾಡ್ಬಿಡ್ತೀನಿ, ನೀನ್ ಆ ಸಿನಿಮಾ ಮಾಡ್ಬೋದು ಆ ಥರದ್ದು ಏನಾದ್ರು? ಅಲ್ಲ ಅಲ್ಲ ಅಂದ್ರೆ ನಾನ್ ಯಾವ್ದಾರು ನೋಡಿದ್ರೆ ನಾವ್ ಅನ್ಕೋತೀವಿ ಈ ತರ ಹಾ, ನಾವ್ ಹಾ. ಮಾಡ್ಬೇಕು, Okay. ನಮ್ಗೊಂದ್ ಬರ್ಬೇಕು ಈ ತರ ಅಂತ. Okay. ಸೊ ಅದ್ ಬಿಟ್ರೆ ತುಂಬಾ ಎಂಜಾಯ್ ಮಾಡ್ತೀವಿ ಈ ಪ್ರಾಸೆಸ್ ನ ನಾವು. ಎಸ್. ಸೊ ಲ್ಯಾಂಡ್ ಲಾರ್ಡ್ ರಿಲೀಸಿಗೆ ರೆಡಿ ಇದೆ, ನಿನ್ನ ಹತ್ರ ಹೌದು ತುಂಬಾ ಹತ್ರದಲ್ಲಿದೆ ಹೌದು ರಿಲೀಸ್. ಹೌದು. ಏನ್ ಹೇಳ್ತೀರಾ ಆಡಿಯನ್ಸ್ಗೆ? ಎಲ್ರೂ 23ನೇ ತಾರೀಕು ಬಂದು ನಮ್ಮ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಆಲ್ ದಿ ಯು ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು.